ನಮಸ್ಕಾರ ಎಲ್ರಿಗೂ, ಹೆಂಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿನ ಆದಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ, ಡೋಂಟ್ ಮೈಂಡ್. ನಾವು ರೀಸೆಂಟಾಗಿ ಹುಬ್ಬಳ್ಳಿಗೆ ಹೋದಾಗ ಯಲ್ಲಾಪುರ ಹತ್ರ ಇರೋ ಜೇನ್ಕಲ್ ಗುಡ್ಡ ಮತ್ತು ಇನ್ನೊಂದು ಯಾವುದದು ಮಾಗೋಡ್ ಫಾಲ್ಸ್ಗೆ ಹೋಗಿದ್ವಿ. ಸೊ ಆ ವಿಡಿಯೋಸ್ ಇದು ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ನಾವು ಹುಬ್ಬಳ್ಳಿಗೆ ಬಂದಿದ್ವಿ. ಸೊ ಇವತ್ತು ಮನೇಲಿದ್ವಿ, ಫ್ರೀ ಆಗಿದ್ವಿ ಅಂತ. ಫ್ರೈಡೇ ಇವತ್ತು, ನಾಳೆ ಹಬ್ಬ ಅಲ್ವಾ, ಅದಕ್ಕೆ ನಾವು ಯಲ್ಲಾಪುರಲ್ಲಿ ಹತ್ತಿರ ಇರೋ ಇಲ್ಲಿ ಮಾಗೋಡ್ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲ ಫಾರೆಸ್ಟ್ ಏರಿಯಾ ಇದೆ ಇದು. ಯಲ್ಲಾಪುರಿಂದ ಆಫ್ ರೋಡಿಂಗ್ 17 ಕಿಲೋಮೀಟರ್ ಆಗುತ್ತೆ. ಸೊ ಹಿಂಗೆ ದಾರಿಲಿ ನೋಡಬೇಕಾದ್ರೆ ಒಂದು ಒಳ್ಳೆ ಸ್ಪಾಟ್ ಕಾಣಿಸ್ತು ನಮಗೆ. ಸೊ ಅದಕ್ಕೆ ನಿಲ್ಸಿದ್ದೀವಿ ಈಗ. ಸಿ ಹಿಯರ್ ಇಟ್ ಲುಕ್ಸ್ ಲೈಕ್ ಆಲ್ಮೋಸ್ಟ್ ಊಟಿ ಸೀನರಿ ಸಿಗುತ್ತೆ. ಇದು ಒಂದು ಬಸ್ ಸ್ಟಾಪು, ಕಂಚಿನ ಮನೆ ಅಂತ, ಬಸ್ ತಂಗುದಾನ ಕಂಚಿನ ಮನೆ. ಹಾಯ್ ಫ್ರೆಂಡ್ಸ್. ಹಾಯ್. ಚೆನ್ನಾಗಿರೋ ಸೀನರಿ ಕಾಣಿಸ್ತು, ಅದಕ್ಕೋಸ್ಕರ ಇಲ್ಲಿ ನಿಲ್ಸಿದ್ವಿ. ಸಿ ಹಿಯರ್ ಇಲ್ಲಿ ನೋಡಿ, ಇಟ್ ಲುಕ್ಸ್ ಲೈಕ್ ಆಲ್ಮೋಸ್ಟ್ ಊಟಿ ಸೀನರಿ ಥರ ಕಾಣಿಸ್ತಾ ಇದೆ. ಇದು ನಾವು ಬಂದಿರೋ ಗಾಡಿ. ಆ್ಯಕ್ಚುಲಿ ನೀವು ಅಂದ್ಕೊಂಡಿರ್ಬೋದು ನಮ್ಮದು ಗಾಡಿ ಇದ್ಯಾವುದೋ ಚೇಂಜ್ ಆಗಿದೆ ಅಂತ, ಬಟ್ ಇದು ದಿವ್ಯಾರ್ ಪಪ್ಪ ಗಾಡಿ ಇದೆ. ಹಕ್ಕಿಗಳ ಪುಟ್ಟ ಜೋಡಿ ನನ್ನಲ್ಲಿದೆ, ಹೀರೋ ಇಸ್ ಕಮಿಂಗ್. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನೀವು ಇನ್ನೊಬ್ಬ ವ್ಲಾಗರ್ನ ನೋಡ್ಬೋದು. ಅದು ಯಾರಂದರೆ ನಮ್ಮ ಹಸ್ಬೆಂಡು. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಾವಿವಾಗ ಮಾಗೋಡ್ ಫಾಲ್ಸ್ಗೆ ರೀಚ್ ಆದ್ವಿ. ಇದು ಎಂಟ್ರೆನ್ಸಲ್ಲಿ ಆ್ಯಕ್ಚುಲಿ ಟಿಕೆಟ್ ಪ್ರೈಸ್ ಇದೆ, ಸಮ್ 20 ರೂಪೀಸ್ ಏನೋ ಎಂಟ್ರಿ ಟಿಕೆಟ್ ಕೊಟ್ಬಿಟ್ಟು. ತುಂಬ ಏನು ದೂರ ಇಲ್ಲ ವಾಕ್ ಮಾಡೋದು, ಸ್ವಲ್ಪ ಒಂದು 10 ಹೆಜ್ಜೆ ಬಂದರೆ ಯು ಸಿ ದ ಬ್ಯೂಟಿ ಆಫ್ ನೇಚರ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಫುಲ್ ರಿಯಲ್ ಆಗಿ ನೋಡೋಕ್ಕಿಂತ ಚೆನ್ನಾಗಿ ಕಾಣ್ತಾ ಇತ್ತು. ಫುಲ್ ಫಾಗಿ ಆಗಿ. ಆ್ಯಂಡ್ ಮುಂದೆ ಡೌನ್ ಹೋಗ್ತಾ ನೀವು ನೋಡ್ಬೋದು, ತುಂಬ ಫಾಗ್ ಇತ್ತು, ಒಂಥರ ಮಳೆ ಬರೋ ಥರ. ಅದ್ರ ನೀರೆಲ್ಲ ಅಲ್ಲಿ ಸಿಡಿತಾ ಇತ್ತು, ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಫಾಗ್. ಅಲ್ಯಾರೋ ಬರ್ತಾ ಇದ್ದಾರೆ, ಬಟ್ ಯಾರಿಗೂ ಕಾಣಿಸ್ತಾ ಇಲ್ಲ. ಈ ಥರ ಇದೆ. ನಾವು ಟೈಮ್ ಈಸ್ ಆಲ್ಮೋಸ್ಟ್ 12 o'clock. ಸಿ ಹಿಯರ್. ಸೊ ಡೌನ್ ಹೋಗ್ತಾ ಫುಲ್ ಫಾಗಿ ಥರ ಇತ್ತು, ಡ್ರಿಸ್ಲಿಂಗ್ ಆಗ್ತಾಯಿತ್ತು. ವೆದರ್ ಸಖತ್ತಾಗಿತ್ತು. ನಾವು ಹೋಗಿರೋದು ವಿಂಟರಲ್ಲಿ ಅನಿಸುತ್ತೆ, ಚೆನ್ನಾಗಿತ್ತು. ಇಲ್ಲಿ ಇನ್ನೊಂದು ಬೋಟ್ ಕಾಣಿಸ್ತಾ ಇದೆ ಫ್ರೆಂಡ್ಸ್, ನೋಡೋಣ ಏನಂತ, ಬನ್ನಿ ನೋಡೋಣ. ದಿಸ್ ಇಸ್ ಸಂಜೆ 5 ಗಂಟೆಯ ನಂತರ ಈ ಸ್ಥಳದಲ್ಲಿ ಪ್ರವೇಶ ನಿಷೇಧಿಸಿದೆ. ಕಾರಣ ಹುಲಿ, ಕಾಡು ಕೋಣ, ಕಾಡು ಹಂದಿ, ಕರಡಿ ಮತ್ತು ಹಾವು ಇತರೆ ಪ್ರಾಣಿಗಳಿಂದ ಅಪಾಯವಿದೆ. ಪ್ರಪಾತಕ್ಕೆ ಕಲ್ಲು ಎಸೆಯದಿರಿ, ಜೇನುಗೂಡುಗಳಿಂದ ಅಪಾಯವಿದೆ. ಅಯ್ಯಯ್ಯೋ ಫ್ರೆಂಡ್ಸ್, ಇಷ್ಟು ರಿಸ್ಕ್ ಇರುತ್ತೆ ನೋಡಿ. ಯಾವುದೇ ಒಂದು ನಮಗೆ ನೇಚರನ್ನು ನೋಡಬೇಕು ಅಂತಂದರೆ ಅದರಿಂದ ರಿಸ್ಕ್ ಇರುತ್ತೆ. ಸೊ ನಾವೀಗ ತೋರಿಸ್ತಾ ಇದ್ದೀವಿ. ಇದು ಸ್ವಲ್ಪ ಮಿಸ್ ಆದರೂ ನಾವು ಏನು ಕಾಣಿಸಂಗಿಲ್ಲ. ಇಲ್ಲಿ ಇವ್ರು ನೋಡಿ, ಚೆನ್ನಾಗಿರೋ ರೋಡ್ ಬಿಟ್ಟು ಇಲ್ಲಿ ಸೈಡ್ ಹೋಗ್ತಾ ಇದ್ದಾರೆ. ಮೇಬಿ ಇಲ್ಲಿ ಈಗ ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಥರ ಹಂಗೆ ಜಾಗ್ತಿರುತ್ತೆ. ಆಲ್ಮೋಸ್ಟ್ ನಿಯರ್ ಬಂದ್ವಿ ಈಗ ನೋಡಿ, ಫಾಗ್ ಹೆಂಗೆ ಬರುತ್ತೆ. ಸೊ ದಿವೇಶ್ವರಿಗೆ ಯಾವಾಗಲೂ ಈ ಥರ ಅಡ್ವೆಂಚರ್ ಮಾಡೋದು, ಈ ಥರ ರಿಸ್ಕ್ ತೊಗೊಳೋದಂದರೆ ಇಷ್ಟ. ಸಿ ಮೇಲ್ಗಡೆಯಿಂದ ನೋಡಿದ್ರು ಅದೇ, ಈಗ ಫುಲ್ಲು ಏನೂ ಕಾಣಿಸ್ತಾ ಇಲ್ಲ, ಫಾಗ್ ಇದು. ಅಯ್ಯೋ ರೋಡ್ ಬಂದಾಗಿದೆ, ಏನು ಮಾಡೋದು ಈಗ ದಿವೇಶ್ರೀ? ಫ್ರೆಂಡ್ಸ್ ಈಗ ರೋಡ್ ಬಂದಾಗಿದೆ ಇಲ್ಲಿ. ಇಲ್ಲಿ ಇನ್ನೊಂದು ರೋಡ್ ಇದೆ, ಬನ್ನಿ ನೋಡಿ. ಇದೆ ಲಾಸ್ಟ್ ಸ್ಪಾಟ್ ಆಫ್ ದ ಮಾಗೋಡಿ ಫಾಲ್ಸ್. ಇಲ್ಲಿ ತನಕ ನಾವು ಬರ್ಬೋದು. ಆಮೇಲೆ ಇಲ್ಲೆಲ್ಲ ತಂತಿ ಹಾಕಿದ್ದಾರೆ, ಕೆಳಗಡೆ ಹೋಗಕ್ಕೆ ಬಿಡಲ್ಲ. ಕಾಮ್ ಫಾಲ್ಸ್ ನೋಡಿಕೊಂಡು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಜೇನ್ಕಲ್ ಗುಡ್ಡ. ಇದು ಒಂಥರ ವ್ಯೂ ಪಾಯಿಂಟ್ ಇದ್ದಂಗೆ, ಚೆನ್ನಾಗಿತ್ತು. ಎಂಟ್ರಿ ಫೀಸ್ 20 ರೂಪೀಸ್ ಏನೋ ಕೊಟ್ವಿ, ನೆನಪಿಲ್ಲ.
ಇದು ಏನು ತುಂಬ ಟ್ರೆಕ್ಕಿಂಗ್ ಆ ಥರ ಏನಿಲ್ಲ, ಜಸ್ಟ್ ವಾಕೆಬಲಲ್ಲಿ ಹೋದರೆ ಯು ಸಿ ದಟ್ ವ್ಯೂ ಪಾಯಿಂಟ್. ಸಖತ್ತಾಗಿತ್ತು ಕೂತ್ಕೊಂಡು ನೋಡೋಕ್ಕೆ. ಫುಲ್ ನದಿ ನೀರು ಹರಿತಾಯಿತ್ತು, ಅದು ಫಾಲ್ಸ್ದೇ ನೀರು ಇಲ್ಲಿ ಕಂಟಿನ್ಯೂ ಆಗುತ್ತೆ. ಮತ್ತು ಅಕ್ಕಪಕ್ಕ ಫುಲ್ ಗ್ರೀನರಿ ಚೆನ್ನಾಗಿತ್ತು. ಇದು ನೋಡಿಕೊಂಡು ನಾವು ರಿಟರ್ನ್ ಯಲ್ಲಾಪುರ್ಗೆ ಹೋದ್ವಿ. ಬಿಕಾಸ್ ಯಲ್ಲಾಪುರಿಂದನೇ ಹುಬ್ಳಿಗೆ ಹೋಗ್ಬೇಕಲ್ವ. ಸೊ ಯಲ್ಲಾಪುರ್ಗೆ ಹೋದ ತಕ್ಷಣ ಫಸ್ಟ್ ಹೈವೇಯಲ್ಲಿ ನಮಗೊಂದು ರೆಸ್ಟೋರೆಂಟ್ ಸಿಕ್ಕಿದ್ದು, ಕೃಷ್ಣ ಅಂತ ಹೇಳ್ಬಿಟ್ಟು, ಶ್ರೀಕೃಷ್ಣ. ಅಲ್ಲಿ ಊಟ ಮಾಡಿದ್ವಿ. ತುಂಬ ಹಸಿವು ಆಗ್ತಾಯಿತ್ತು ಬಿಕಾಸ್ ಬ್ರೇಕ್ಫಾಸ್ಟ್ ಸರಿ ಆಗಿದ್ದಿಲ್ಲ ಬೆಳಿಗ್ಗೆ, ಮತ್ತು ತುಂಬ ಸ್ವಲ್ಪ ಅಡ್ಡಾಡಿದ್ವಲ್ಲ. ವಿ ಹ್ಯಾಡ್ ಸಮ್ ಪನ್ನೀರ್ ಗ್ರೇವಿ ಆ್ಯಂಡ್ ರೋಟಿ, ಮತ್ತೊಂದು ಯಾವುದೋ ರೈಸ್ ತೊಗೊಂಡಿದ್ವಿ. ಊಟ ಮಾಡಿ ಚೆನ್ನಾಗಿ ಅಗೇನ್ ವಿ ಕಂಟಿನ್ಯೂಡ್ ಅವರ್ ಜರ್ನಿ. ರಿಟರ್ನ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಯಲ್ಲಾಪುರಲ್ಲಿ ಊಟ ಮಾಡಿದ್ವಿ ಒಂದು ರೆಸ್ಟೋರೆಂಟಲ್ಲಿ. ಇವಾಗ ಬ್ಯಾಕ್ ಟು ಹುಬ್ಳಿ. ನಮ್ಮ ಪಯಣ ಚಾಲೂ ಆಗಿದೆ. ರೀಚ್ ಆಗೋಕ್ಕೆ 2 ಅವರ್ ಬೇಕು. ಸ್ಲೋಲಿ ಬ್ರೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮದು ಗುಡ್ಡೆ ಇವತ್ತು ಮಳೆ ಇಲ್ಲ, ಫುಲ್ ಬಿಸಿಲಿದೆ, ಕೋಲ್ಡ್ ಇದೆ, ಚೆನ್ನಾಗಿದೆ ವೆದರ್. ವಿ ಆರ್ ಎಂಜಾಯಿಂಗ್ ದ ರೈಡ್. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಹುಬ್ಳಿ ರೀಚ್ ಆಗೋತ್ಲೆ ಫುಲ್ ಜೋರು ಮಳೆ ಬಂದು ವಿ ಸ್ಟಕ್ ಇನ್ ದ ರೈನ್.